Hello guys, it's me Pooja. I'm going to share you the information about central government jobs for all students. ಏನ್ ಗೊತ್ತಾ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಒತ್ತಿ ಒತ್ತಿ ಅಂತ ಹೇಳಿದ್ರೆ, ನಾವು ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಈಗಿನ ಯೂತ್ಸ್ ಏನಿದೆ ಆಫ್ಟರ್ ಡಿಗ್ರಿ ಆದಮೇಲೆ ಪಿ ಯು ಸಿ ಆದಮೇಲೆ ಈಗ ಕಾಂಪಿಟೇಷನ್ಸ್ ತುಂಬ ಜಾಸ್ತಿ ಆಗಿದೆ ಆಯಿತಾ. ನಮ್ಗೆ ಇದೇ ಜಾಬ್ಸ್ ಬೇಕು ಅದೇ ಜಾಬ್ಸ್ ಬೇಕು ಅಂತ ಡ್ರೀಮ್ ಮಾಡ್ತೀವಿ, ಓಕೆ, ಬಟ್ ಅದು ನಮಗೆ ಸಿಗೋ ಅಷ್ಟೊತ್ತಿಗೆ ಆಗಲೇ ಏಜ್ ಬಾರ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಬಿವೇರ್ ಆಫ್ ದಟ್. ಅದಕ್ಕಿಂತ ಮುಂಚೆನೇ ನಾವು ಎಲಿಜಿಬಲ್ ಆಗಿರೋ ಅಂಥ, ನಮಗೆ ಕ್ವಾಲಿಫೈ ಆಗಿರೋ ಅಂಥ ಜಾಬ್ಸ್ಗಳು ಯಾವುದೇ ಇರಲಿ, ವೆದರ್ ಇಟ್ ಮೇ ಬಿ ಸೆಂಟ್ರಲ್ ಇರ್ಬೋದು ಅಥವಾ ಸ್ಟೇಟ್ ಇರ್ಬೋದು. ನಾವು ಸ್ಟೇಟ್ನೇ ಕಾಯ್ತಾ ಕೂತ್ಕೊಂಡ್ರೆ ಸ್ಟೇಟ್ ಜಾಬ್ಸ್, ನಮ್ಮ ಕರ್ನಾಟಕದಲ್ಲಿ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ ಆಗಬೇಕು ಅಂತ ಅಂದರೆ ಎಷ್ಟು ವರ್ಷ ಬೇಕು ಅಂತ ನಿಮಗೆ ಗೊತ್ತಿದೆ. ಏನು ನಡೀತಾ ಇದೆ, ಏನು ಸಿಚುವೇಶನ್ಸ್ ಇದೆ, ಅದೆಲ್ಲ ಕ್ಲಿಯರ್ ಆಗಿ ನಮಗೆ ಜಾಬ್ ಸಿಗಬೇಕು, ನಮ್ಗೆ ಕಾಲ್ ಲೆಟ್ರ್ ಬರಬೇಕು ಅಂತ ಅಂದರೆ ಇಟ್ ಟೇಕ್ಸ್ ಸೋ ಮೆನಿ ಟೈಮ್. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮಗೆ ಕ್ವಾಲಿಫೈ ಇರೋ ಅಂಥದ್ದು, ನೀವು ಎಲಿಜಿಬಲ್ ಇರೋ ಅಂಥ ಯಾವುದೇ ಜಾಬ್ ಸಿಕ್ಕಿದ್ರೂ ಫಸ್ಟ್ ಅಪ್ಲೈ ಮಾಡಿ, ಎಕ್ಸಾಮ್ಸ್ ಬರೀರಿ. ಎಕ್ಸಾಮಲ್ಲಿ ಪಾಸ್ ಆದರೆ ಒಳ್ಳೆಯದು. ಅಕಸ್ಮಾತ್ ಫೇಲ್ ಆಗ್ತೀರಾ, ಫೇಲ್ ಆದರೆ ಒಂದು ಪಾಠ ಕಲ್ತಂಗೆ, ಅದು ನಿಮಗೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನೆಕ್ಸ್ಟ್ ಸ್ಟೆಪ್ಸ್ಗೆ ಅಲ್ವಾ. ಫೇಲ್ ಆಯಿತು ಅಂತ ಅಂದ್ಬಿಟ್ಟು ಅದರಿಂದ ನೀವು ಡಿಮೋಟಿವೇಟ್ ಆಗೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಾನು ನಿಮಗೋಸ್ಕರ ದಿನ ಇನ್ಮೇಲೆ ಒಂದು ಮೋಟಿವೇಶ್ನಲ್ ಥಾಟ್ಸ್ ಒಂದಿಗೆ, ಸಜೆಷನ್ ಒಂದಿಗೆ ಆಯಿತಾ, ಗೌರ್ಮೆಂಟ್ ಜಾಬ್ಸ್ನ ನಾನು ನಿಮಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ನನ್ನ ಹೆಸರು ಪೂಜಾ, ಬಟ್ ನಾನೇನು ಜಾಸ್ತಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ಹೋಗಲ್ಲ. ಈ ಗೆಟ್ ಬ್ಯಾಕ್ ಟು ದ ಕಂಟೆಂಟ್, ಓಕೆನಾ. ಈಗ ನಾನು ತಂದಿರೋ ಅಂಥ ಜಾಬ್ ಬಂದ್ಬಿಟ್ಟು CCRH ರಿಕ್ರೂಟ್ಮೆಂಟ್ 2025 ಅಂತ ಅಂದ್ಬಿಟ್ಟು, ದಟ್ ಮೀನ್ಸ್ ದ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಹೋಮಿಯೋಪತಿ. ಇಟ್ ಈಸ್ ಎನ್ ಆಟೋನಮಸ್ ಬಾಡಿ ಅಂಡರ್ ದ ಮಿನಿಸ್ಟ್ರಿ ಆಫ್ ಆಯುಷ್, ಗೌರ್ಮೆಂಟ್ ಆಫ್ ಇಂಡಿಯಾ, ಓಕೆನಾ. ಇದು ಯಾವ್ದಾವ್ದು ಪೋಸ್ಟ್ಗೆ ರಿಲೀಸ್ ಮಾಡಿದ್ದಾರೆ ಅಂದರೆ, ಫಾರ್ ಪೋಸ್ಟ್ A, B ಆ್ಯಂಡ್ Cಗೆ, ಇನ್ಕ್ಲೂಡಿಂಗ್ ಮೆಡಿಕಲ್ ರಿಸರ್ಚ್, ಸ್ಟಾಫ್ ನರ್ಸ್, ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿಸ್ಟ್, LDC, ಜೂನಿಯರ್ ಸ್ಟೆನೋಗ್ರಾಫರ್ಸ್ ಆ್ಯಂಡ್ ಮೋರ್, ಓಕೆನಾ. ಈ ಪೋಸ್ಟ್ಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಏನು ಕೀ ಹೈಲೈಟ್ಸ್ ಅಂತ ನೋಡ್ತಾ ಹೋದರೆ, ಓಕೆನಾ, ಟೋಟಲ್ ವೇಕೆನ್ಸಿ ಬಂದು 90 ಇದೆ. ಸ್ಯಾಲ್ರಿ ಪ್ಯಾಕೇಜ್ ಬಂದ್ಬಿಟ್ಟು ಇಟ್ ವೇರೀಸ್, ಏನಂದರೆ ಯಾವ್ಯಾವ ಪೋಸ್ಟ್ಗೆ ಕ್ವಾಲಿಫಿಕೇಷನ್ಗೆ ವೇರಿ ಆಗ್ತಾ ಹೋಗುತ್ತೆ. ಪೇ ಸ್ಕೇಲ್ ಬಂದ್ಬಿಟ್ಟು 19,900 ಇಂದ 1,77,500 ತನಕ ಇದೆ. ಪೇ ಲೆವೆಲ್ ಬಂದು 2 to 10, ಅದೇ ಹೇಳಿದ್ನಲ್ಲ, ಯಾವ್ಯಾವ ಥರದ್ದು ಕೆಟಗರಿನಲ್ಲಿ ಅದು ಪೋಸ್ಟ್ ಮೇಲೆ ಡಿವೈಡ್ ಆಗ್ತಾ ಹೋಗುತ್ತೆ. ಪೇ ಸ್ಕೇಲ್ ಬಂದ್ಬಿಟ್ಟು ಜಾಬ್ ಲೊಕೇಶನ್ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ. ಯಾವುದು CCRH ಅಂದರೆ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಹೋಮಿಯೋಪತಿ ಇದೆಯಲ್ಲ, ಅದರದ್ದು ಎಲ್ಲೆಲ್ಲಿ ಇನ್ಸ್ಟಿಟ್ಯೂಟ್ಸ್ ಇದೆ, ಎಲ್ಲೆಲ್ಲಿ ಯೂನಿಟ್ಸ್ ಇದೆ, ಬ್ರಾಂಚಸ್ ಇದೆ ಆಲ್ ಓವರ್ ಇಂಡಿಯಾದಲ್ಲಿ, ಅಲ್ಲೆಲ್ಲ ನಿಮಗೆ ಜಾಬ್ ಲೊಕೇಶನ್ಸ್ ಅಲಾಟ್ ಆಗುತ್ತೆ. ಓಕೆ, ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು 5th November ಇದೆ, ಅಂದರೆ ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 26th November, ಈ ಮಂತೆ ಲಾಸ್ಟು. ಸೊ ಮೋಡ್ ಬಂದ್ಬಿಟ್ಟು ಆನ್ಲೈನ್ ಮೋಡ್ ಇದೆ. ಹಾಗಾಗಿ ಯಾರು ಮೆಡಿಕಲ್ ಆಗಿರೋರು ಆಗಿರ್ಬೋದು, ನರ್ಸ್ಗಳಾಗಿರ್ಬೋದು, ಹೋಮಿಯೋಪತಿ ಕಂಪ್ಲೀಟ್ ಆಗಿರೋರು ಆಗಿರ್ಬೋದು, ಸ್ಟಾಫ್ ನರ್ಸ್ಗೆ ಏನು ಎಲಿಜಿಬಲ್ ಇದೆ ಅಂತ ನೋಡ್ತಾ ಹೋಗೋಣ ನೆಕ್ಸ್ಟ್, ಓಕೆನಾ. ಸೊ ಅವರೆಲ್ಲ ಡಿಲೇ ಮಾಡ್ದಂಗೆ ಆದಷ್ಟು ಬೇಗನೆ ಅಪ್ಲೈ ಮಾಡಿ ಸ್ಟಡಿ ಮಾಡ್ತಾ ಹೋಗಿ, ಓಕೆನಾ. ಇಲ್ಲಿ ವೇಕೆನ್ಸಿ ಬ್ರೇಕ್ ಡೌನ್ ನೋಡ್ತಾ ಹೋದರೆ, ರಿಸರ್ಚ್ ಆಫೀಸರ್ ಹೋಮಿಯೋಪತಿನಲ್ಲಿ 12 ವೇಕೆನ್ಸೀಸ್ ಇದೆ. ರಿಸರ್ಚ್ ಆಫೀಸರ್ ಎಂಡೋಕ್ರೈನಾಲಜಿನಲ್ಲಿ ಬಂದ್ಬಿಟ್ಟು 1 ಪೋಸ್ಟ್ ಇದೆ. ಓಕೆ, ರಿಸರ್ಚ್ ಆಫೀಸರ್ ಪ್ಯಾಥಾಲಜಿ ಬಂದ್ಬಿಟ್ಟು 1 ಪೋಸ್ಟ್ ಇದೆ. ಜೂನಿಯರ್ ಲೈಬ್ರೇರಿಯನ್ 1 ಪೋಸ್ಟ್ ಇದೆ. ಫಾರ್ಮಸಿಸ್ಟ್ 3 ಪೋಸ್ಟ್ ಇದೆ. ಎಕ್ಸ್ರೇ ಟೆಕ್ನಿಷಿಯನ್ 1 ಪೋಸ್ಟ್ ಇದೆ. ಲೋ ಡಿವಿಷನ್ ಕ್ಲರ್ಕ್ 27 ಪೋಸ್ಟ್ ಇದೆ. ನೋಡಿ, ಇದು ನೀವು ನೋಟ್ ಮಾಡ್ಕೊಳ್ಳಿ. ಡ್ರೈವರ್ ಬಂದ್ಬಿಟ್ಟು 2 ಪೋಸ್ಟ್ ಇದೆ. ಅಸಿಸ್ಟೆಂಟ್ ರಿಸರ್ಚ್ ಆಫೀಸರ್ ಫಾರ್ಮೋ ಕಾಗ್ನಾಸಿ ಬಂದ್ಬಿಟ್ಟು 1 ಪೋಸ್ಟ್ ಇದೆ. ಸ್ಟಾಫ್ ನರ್ಸ್ಗೆ 9 ಪೋಸ್ಟ್ ಇದಾವೆ. ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿಸ್ಟ್ MLT ಅದು 28 ಪೋಸ್ಟ್ ಇದೆ ನೋಡಿ. ಜೂನಿಯರ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿಸ್ಟ್ 1 ಪೋಸ್ಟ್ ಇದೆ. ಜೂನಿಯರ್ ಸ್ಟೀನೋಗ್ರಾಫರ್ಸ್ 3 ಪೋಸ್ಟ್ ಇದೆ. ಸೊ ಟೋಟಲ್ 90 ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ. ನೆಕ್ಸ್ಟ್ ಕಮ್ ಟು ಎಲಿಜಿಬಲ್ ಕ್ರೈಟೀರಿಯಾ ನೋಡ್ತಾ ಬಂದರೆ, ಎಜುಕೇಷನಲ್ ಕ್ವಾಲಿಫಿಕೇಶನ್. ಸೊ ವೇರಿಯಸ್ ಪೋಸ್ಟ್ಗೆ ವೇರಿಯಸ್ ಕ್ವಾಲಿಫಿಕೇಶನ್ಸ್ ಇದೆ. ಫಸ್ಟ್ ಬಂದ್ಬಿಟ್ಟು ರಿಸರ್ಚ್ ಆಫೀಸರ್ ಹೋಮಿಯೋಪತಿನಲ್ಲಿ MD ಇನ್ ಹೋಮಿಯೋಪತಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇದೆ. ರಿಸರ್ಚ್ ಆಫೀಸರ್ ಎಂಡೋಕ್ರೈನಾಲಜಿ ಬಂದ್ಬಿಟ್ಟು ಮಾಸ್ಟರ್ ಡಿಗ್ರಿ ಇನ್ ಸೈನ್ಸ್, ಅದರಲ್ಲಿ ಸ್ಪೆಸಿಫಿಕಲಿ ಝುವಾಲಜಿ ಕೇಳಿದ್ದಾರೆ, ಆರ್ M.Pharma ಇನ್ ಫಾರ್ಮಕಾಲಜಿ. ರಿಸರ್ಚ್ ಆಫೀಸರ್ ಪ್ಯಾಥಾಲಜಿ MD ಪ್ಯಾಥಾಲಜಿ ಫ್ರಮ್ MCI ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸೊ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ ಆಯಿತಾ. ಅಸಿಸ್ಟೆಂಟ್ ರಿಸರ್ಚ್ ಆಫೀಸರ್ ಮಾಸ್ಟರ್ ಡಿಗ್ರಿ ಇನ್ ಸೈನ್ಸ್ ಬಾಟ್ನಿ ಆರ್ ಮೆಡಿಕಲ್
ಮೆಡಿಸಿನಲ್ ಪ್ಲಾಂಟ್ಸ್ ಆರ್ M.Pharma ಇನ್ ಫಾರ್ಮಾಕಾಗ್ನಸಿ. ಸ್ಟಾಫ್ ನರ್ಸ್ ಅಂದರೆ BSc ಆಗಿರೋರು, BSc ನರ್ಸಿಂಗು, BSc ನರ್ಸಿಂಗ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಕೇಳಿದ್ದಾರೆ. ಅವ್ರ ಡಿಪ್ಲೊಮೊ ಇನ್ ಜನರಲ್ ನರ್ಸಿಂಗ್ GNM ಇರ್ತಾರಲ್ಲ ಅವರಿಗೂ ದೇ ಕ್ಯಾನ್ ಆಲ್ಸೋ ಅಪ್ಲೈ. ಮೆಡಿಕಲ್ ಲ್ಯಾಬ್ರೇಟರಿ ಟೆಕ್ನಿಷಿಯನ್ಸ್ ಅವ್ರದ್ದು ಮೆಡಿಕಲ್ ಲ್ಯಾಬ್ರೇಟರಿ ಡಿಗ್ರಿ ಆಗಿರಬೇಕು, ಓಕೆನಾ, ಸೈನ್ಸಲ್ಲಿ. ಜೂನಿಯರ್ ಲೈಬ್ರರಿ ಬಂದ್ಬಿಟ್ಟು ಗ್ರ್ಯಾಜುಯೇಷನ್ ಇನ್ ಲೈಬ್ರರಿ ಸೈನ್ಸ್, ಓಕೆ. ಜೂನಿಯರ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿಸ್ಟ್ ಬಂದ್ಬಿಟ್ಟು 10+2 ವಿತ್ ಸೈನ್ಸ್ ಸಬ್ಜೆಕ್ಟ್, ಅಂದರೆ ಈಗ PUC ಸೈನ್ಸ್ ತೊಗೊಂಡಿರಬೇಕು ಆ್ಯಂಡ್ DMLT ಫ್ರಮ್ ದ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್. PUCನಲ್ಲಿ ಸೈನ್ಸು ಆಗಿರಬೇಕು ಆ್ಯಂಡ್ DMLTನೂ ಆಗಿರಬೇಕು ಅವರು. ಫಾರ್ಮಸಿಸ್ಟ್ ಬಂದ್ಬಿಟ್ಟು 12th ಪಾಸ್ ಆಗಿರಬೇಕು ವಿತ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ, ಅಂದರೆ ಅದೇ ಸೈನ್ಸ್ ಬ್ಯಾಕ್ಗ್ರೌಂಡೇ ಇರಬೇಕಾಗುತ್ತೆ. ಮತ್ತು ಡಿಪ್ಲೊಮಾ ಆರ್ ಸರ್ಟಿಫಿಕೇಟ್ ಕೋರ್ಸ್ ಇನ್ ಹೋಮಿಯೋಪತಿ ಫಾರ್ಮಸಿ, ಅಟ್ಲೀಸ್ಟ್ 1 ಇಯರ್ದು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಯಿತು ಅಥವಾ ಸರ್ಟಿಫಿಕೇಟ್ಸ್ ಅವರು ತೊಗೊಂಡಿರಬೇಕು. ಎಕ್ಸ್ರೇ ಟೆಕ್ನಿಷಿಯನ್ ಬಂದ್ಬಿಟ್ಟು ಸರ್ಟಿಫಿಕೇಟ್ ಇನ್ ಎಕ್ಸ್ರೇ ಟೆಕ್ನಾಲಜಿ ಮಿನಿಮಮ್ 2 years ಡ್ಯೂರೇಷನ್ ಅಂತ ಕೇಳಿದ್ದಾರೆ. ಸರ್ಟಿಫಿಕೇಟ್ಸ್ ಅಂದರೆ ನಮ್ದು ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂತಾನೆ ಅರ್ಥ. ಜೂನಿಯರ್ ಸ್ಟೀನೋಗ್ರಾಫರ್ 12th ಕ್ಲಾಸ್ ಪಾಸ್ ಆಗಿರಬೇಕು, ಮಸ್ಟ್ ಕ್ವಾಲಿಫೈ ಸ್ಕಿಲ್ ಟೆಸ್ಟ್ ನಾರ್ಮ್ಸ್ ಅಂತ ಹೇಳಿದ್ದಾರೆ. LDC ಲೋಯರ್ ಡಿವಿಷನ್ ಕ್ಲರ್ಕ್ ಬಂದ್ಬಿಟ್ಟು 12th ಪಾಸ್ ಆರ್ ಈಕ್ವಲೆಂಟ್, ಮಸ್ಟ್ ಕ್ವಾಲಿಫೈ ಟೈಪಿಂಗ್ ಟೆಸ್ಟ್, ಈಗೆಲ್ಲ ಟೈಪಿಂಗ್ ಟೆಸ್ಟ್ ಇರುತ್ತೆ. ಡ್ರೈವರ್ ಬಂದ್ಬಿಟ್ಟು 8th ಪಾಸ್ ಆಗಿದ್ರೆ ಸಾಕು, ಓಕೆನಾ. ಅಂಡ್ ವ್ಯಾಲಿಡ್ ಡ್ರೈವರ್ ಲೈಸೆನ್ಸ್ ಫಾರ್ ಲೈಟ್ ಆ್ಯಂಡ್ ಹೆವಿ ವೆಹಿಕಲ್ಸ್, ದೇ ಶುಡ್ ಹ್ಯಾವ್ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು. ಸೊ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ಕೂಡ ನೀವು ನೋಡ್ಬೋದು ಇಲ್ಲಿ 3 years ಕೇಳಿದ್ದಾರೆ ರಿಸರ್ಚ್ ಆಫೀಸರ್ಸ್ಗೆ, 6 months ಕೇಳಿದ್ದಾರೆ ಸ್ಟಾಫ್ ನರ್ಸ್ಗಳಿಗೆ, 2 years ಮಿನಿಮಮ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ. ಸ್ಟಾಫ್ ನರ್ಸ್ GNM ಆಗಿರೋರಿಗೆ 2 years ಬಂದ್ಬಿಟ್ಟು ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿಸ್ಟ್ ಕೇಳಿದ್ದಾರೆ. 1 year ಬಂದ್ಬಿಟ್ಟು ಜೂನಿಯರ್ ಲೈಬ್ರರಿಯನ್ ಕೇಳಿದ್ದಾರೆ, ಆಯಿತಾ. 1 year ಬಂದ್ಬಿಟ್ಟು ಜೂನಿಯರ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿಸ್ಟ್ ಕೇಳಿದ್ದಾರೆ. 1 year ಎಕ್ಸ್ಪೀರಿಯನ್ಸ್ ಇನ್ ಹ್ಯಾಂಡ್ಲಿಂಗ್ ಎಕ್ಸ್ರೇ ಪ್ಲಾಂಟ್ ಬಂದ್ಬಿಟ್ಟು ಎಕ್ಸ್ರೇ ಟೆಕ್ನಿಷಿಯನ್ ಕೇಳಿದ್ದಾರೆ. ಡ್ರೈವರ್ಗೆ 2 years ಆಫ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ. ಏಜ್ ಲಿಮಿಟ್ ನೋಡ್ತಾ ಹೋದರೆ ಆಲ್ಮೋಸ್ಟ್ 30+ ಇರೋರು ಕೂಡ ಅಪ್ಲೈ ಮಾಡ್ಬೋದು. 18 to 40 ಒಳಗಡೆ ಇರೋರೆಲ್ಲರೂ ಇದನ್ನ ಅಪ್ಲೈ ಮಾಡ್ಬೋದು, ಓಕೆನಾ. ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. SC/STಗೆ 5 years ಇದೆ, OBCಗೆ 3 years ಇದೆ, PWD ಅನ್ರಿಸರ್ವ್ಡ್ಗೆ 10 years ಇದೆ, PWD OBCಗೆ 13 years ಇದೆ, PWD SC/STಗೆ 15 years ಇದೆ, ಓಕೆ. ರಿಲ್ಯಾಕ್ಸೇಷನ್ ಫಾರ್ ಗೌರ್ಮೆಂಟ್ ಸರ್ವೆಂಟ್ಸ್ ಆ್ಯಂಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಆರ್ ಆಲ್ಸೋ ಅಪ್ಲಿಕಬಲ್ ಫಾರ್ ಆಸ್ ಪರ್ ದ ಗೌರ್ಮೆಂಟ್ ಇಂಡಿಯಾ ರೂಲ್ಸ್ ಕೂಡ ಇದೆ. ಸ್ಯಾಲ್ರಿ ನೋಡ್ತಾ ಹೋದರೆ ಆಯಿತಾ, ರಿಸರ್ಚ್ ಆಫೀಸರ್ಸ್ಗೆ ಇಟ್ ರೇಂಜಸ್ ಫ್ರಮ್ 56,100 to 1,77,500 ತನಕ ಇದೆ. ಫಾರ್ ಅಸಿಸ್ಟೆಂಟ್ ರಿಸರ್ಚ್ ಆಫೀಸರ್ ಅಥವಾ ಸ್ಟಾಫ್ ನರ್ಸ್ಗೆ ಬಂದುಬಿಟ್ಟು 44,900 to 1,42,400 ತನಕ ಇದೆ. ಫಾರ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿಸ್ಟ್ ಆರ್ ಜೂನಿಯರ್ ಲೈಬ್ರರಿಯನ್ಗೆ ಬಂದುಬಿಟ್ಟು 35,400 to 1,12,400 ತನಕ ಇದೆ. ಫಾರ್ಮಸಿಸ್ಟು, ಎಕ್ಸ್ರೇ ಟೆಕ್ನಿಷಿಯನು, JMLT ಅವ್ರಿಗೆಲ್ಲ ಬಂದು 29,000 to 92,000 ತನಕ ಇದೆ. ಸ್ಟೀನೋಗ್ರಾಫರ್ಸ್ಗೆ 25,000 to 81,000 ಇದೆ. ಆಮೇಲೆ ಲೋಯರ್ ಡಿವಿಷನ್ ಕ್ಲರ್ಕ್ ಆ್ಯಂಡ್ ಡ್ರೈವರ್ಗೆ 19,000 ಇಂದ ಹಿಡಿದು 63 up to 63,000 ತನಕ ಇದೆಪ್ಪ, ಓಕೆನಾ. ಅದಾಗಿನೂ ಅದ್ರ ಬಿಟ್ಟೂ ಅವ್ರಿಗೇನು DA, HRA, TA, NPS ಎಲ್ಲ ಅವೈಲಬಲ್ ಇದೆ, ಓಕೆನಾ. ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಗ್ರೂಪ್ A ಪೋಸ್ಟು ರಿಸರ್ಚ್ ಆಫೀಸರ್ಸ್ಗೆ ಬಂದುಬಿಟ್ಟು CBT ಟೆಸ್ಟ್ ಇರುತ್ತೆ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಅಂದರೆ 120 minutes ಇರುತ್ತೆ. ಆನ್ಲೈನ್ ಟೆಸ್ಟು ವಿತ್ 150 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಓಕೆನಾ. 150 marksಗೆ ಇಂಟರ್ವ್ಯೂ. ಅದಾದಮೇಲೆ ನೆಕ್ಸ್ಟ್ ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟೆಡ್ ಫ್ರಮ್ ದ CBT 1:3 to 1:5 ರೇಷಿಯೋ ಇರುತ್ತೆ. ಕಾಲ್ ಫಾರ್ ದ ಪರ್ಸನಲ್ ಇಂಟರ್ವ್ಯೂಸ್ ಅಂತ ಇರುತ್ತೆ, ಅದಕ್ಕೆ 30 marks ಇರುತ್ತೆ. ಆ್ಯಂಡ್ ಗ್ರೂಪ್ B ಆ್ಯಂಡ್ ಗ್ರೂಪ್ C ಪೋಸ್ಟ್ಗೆ CBT ಇರುತ್ತೆ, 90 minutes ಇರುತ್ತೆ ವಿತ್ 100 MCQs ಇರುತ್ತೆ 100 marksಗೆ. ಅಂದರೆ ಫಾರ್ 1 question 1 marksಗೆ ಇಟ್ ಕ್ಯಾರೀಸ್ 1 marks, ಓಕೆನಾ. ಸ್ಕಿಲ್ ಟೆಸ್ಟ್ ವೇರ್ ಅಪ್ಲಿಕಬಲ್, ಕೆಲವೊಂದು ಯಾವುದಕ್ಕೆ ಅಪ್ಲಿಕಬಲ್ ಆಗುತ್ತೋ ಅದಕ್ಕೆಲ್ಲ ಸ್ಕಿಲ್ ಟೆಸ್ಟ್ ಇರುತ್ತೆ. ಫಾರ್ ಪೋಸ್ಟ್ ಲೈಕ್ LDC ಆ್ಯಂಡ್ ಜೂನಿಯರ್ ಸ್ಟೆನೋಗ್ರಾಫರ್ ಎ ಸ್ಕಿಲ್ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಆಫ್ಟರ್ CBT. ದಿಸ್ ಟೆಸ್ಟ್ ಈಸ್ ಕ್ವಾಲಿಫೈಡ್ ಇನ್ ನೇಚರ್ ಆ್ಯಂಡ್ ಇಟ್ ಮಾರ್ಕ್ಸ್ ವಿಲ್ ನಾಟ್ ಬಿ ಆಡೆಡ್ ಟು ದ ಫೈನಲ್ ಮೆರಿಟ್ ಲಿಸ್ಟ್ ಅಂತ ಹೇಳಿದ್ದಾರೆ. ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ ಆಫ್ 0.25 marks ಅಂತಲೇ ಇದೆ ಫಾರ್ ಇನ್ಕರೆಕ್ಟ್ ಆನ್ಸರ್ಸ್. ಸ್ಕಿಲ್ ಟೆಸ್ಟು ಎಕ್ಸ್ಪ್ಲೈನ್ ಮಾಡಿದ್ದಾರೆ. LDC ಅವ್ರಿಗೆ ಹೆಂಗಿರಬೇಕು ಅಂತ ಅಂದ್ಬಿಟ್ಟು ಟೈಪಿಂಗ್ ಸ್ಕಿಲ್ ಕೂಡ ಇರಬೇಕು, ಓಕೆನಾ. 35 words per minute ಇನ್ ಇಂಗ್ಲೀಷ್, 30 words per minute ಇನ್ ಹಿಂದಿ ಅಂತ ಕೇಳಿದ್ದಾರೆ. ದ ಟೈಮ್ ಅಲೌಡ್ ಈಸ್ ಫಾರ್ 10 minutes ಅಂತ ಹೇಳಿದ್ದಾರೆ. 10 minutes ಅಲ್ಲಿ 35 words per minute ಇಂಗ್ಲೀಷ್ ಇರಬೇಕು, 30 words per minute ಹಿಂದಿ ಇರಬೇಕಂತ ಕೇಳಿದ್ದಾರೆ. ಜೂನಿಯರ್ ಸ್ಟೀನೋಗ್ರಾಫರ್ಗೆ
A dictation test will be given for 10 minutes at a speed of 80 words per minute. The transcription of this dictation must be done on a computer. Time allowed for transcription is 50 minutes for English and 65 minutes for Hindi. ಆಮೇಲೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಪ್ಲೈ ಮಾಡೋದಕ್ಕೆ ಅಂತ ಹೇಳಿದ್ದಾರೆ, ಇನ್ಫಾರ್ಮ್ ಮಾಡಿದ್ದಾರೆ, ನೋಡ್ತಾ ಹೋಗಿ. ವ್ಯಾಲಿಡ್ ಇಮೇಲ್ ಐ ಡಿ ಆ್ಯಂಡ್ ಮೊಬೈಲ್ ನಂಬರ್ ಬೇಕು. ಸ್ಕ್ಯಾನ್ಡ್ ಕಾಪಿ ಆಫ್ ಯುವರ್ ರೀಸೆಂಟ್ ಫೋಟೋಗ್ರಾಫ್, ಯಾರು ಹಳೆ ಫೋಟೋಗ್ರಾಫ್ಗಳನ್ನ ಇಟ್ಕೊಂಡಿರಬೇಡಿ, ರೀಸೆಂಟ್ ಫೋಟೋಗ್ರಾಫ್ಗಳನ್ನ ಇಟ್ಕೊಳ್ಳಿ. ಆ್ಯಂಡ್ ಸಿಗ್ನೇಚರ್, ರೀಸೆಂಟ್ ಸಿಗ್ನೇಚರೇ ಇರಲಿ ನಿಮ್ಮದು, ಯಾವುದೂ ಆಯಿತಾ ಫೇಕ್ ಮಾಡೋಕ್ಕೆ ಹೋಗ್ಬೇಡಿ. ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ಸ್, ಏನೇನು ಎಜುಕೇಷ್ನಲ್ ಕ್ವಾಲಿಫಿಕೇಷನ್ಸ್ ಇದೆ ಯಾವುದೇ ಇರಲಿ ಅದು ಒರಿಜಿನಲ್ ಕಾಪೀಸ್ ಎಲ್ಲ ಇಟ್ಕೊಳ್ಳಿ. ಮಾರ್ಕ್ ಶೀಟ್ಸ್ ಇಟ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್, ಎಲ್ಲೆಲ್ಲಿ ಎಕ್ಸ್ಪೀರಿಯನ್ಸ್ ಕೇಳಿದಾರಲ್ಲ ಸರ್ಟಿಫಿಕೇಟ್ಸ್ಗಳನ್ನ ಅದನ್ನು ಕೂಡ ಇಟ್ಕೊಳ್ಳಿ. ಕ್ಯಾಸ್ಟ್ ಆರ್ PWD ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ಸು PWD ಸರ್ಟಿಫಿಕೇಟ್ಸ್ಗಳನ್ನ ತೊಗೊಳ್ಳಿ. ವ್ಯಾಲಿಡ್ ಐ ಡಿ ಪ್ರೂಫು, ನಿಮ್ದು ಏನೇನು ಐ ಡಿ ಪ್ರೂಫ್ಸ್ ಇದೆ, ಆಧಾರ್ ಕಾರ್ಡ್, ವೋಟರ್ ಐ ಡಿ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ತೊಗೊಂಡು ಇಟ್ಕೊಳ್ಳಿ. ಓಕೆನಾ. ಇಲ್ಲಿ ವೆಬ್ಸೈಟ್ ಪೇಜಸ್ ಕೊಟ್ಟಿದ್ದಾರೆ ಆಯಿತಾ. ಆಮೇಲೆ ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು ಅಂತ ಅಂದ್ಬಿಟ್ಟು ಅದ್ರದ್ದು ಪೋರ್ಟಲ್ ಕೊಟ್ಟಿದ್ದಾರೆ. ಸೊ ನಾನು ಇದೆಲ್ಲದನ್ನು ಲಿಂಕ್ನ ನಾನು ಅಟ್ಯಾಚ್ ಮಾಡಿರ್ತೀನಿ ಆಯಿತಾ. ಫೀಸಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಏನಂತ ಅಂದರೆ ಇದು ನಾನ್ ರಿಫಂಡಬಲ್ ಇದೆ. ಓಕೆ, ಆನ್ಲೈನಲ್ಲೇ ಪೇ ಮಾಡಬೇಕು. ಗ್ರೂಪ್ ಎ ಪೋಸ್ಟ್ಗೆ ಬಂದ್ಬಿಟ್ಟು 1000 ಇದೆ ಆಯಿತಾ. ಗ್ರೂಪ್ ಬಿ ಆ್ಯಂಡ್ ಸಿ ಪೋಸ್ಟ್ಗೆ 500 ಇದೆ. ಇದು ಯಾರ್ಯಾರಿಗೆ ಅನ್ರಿಸರ್ವ್ಡು OBC ಆ್ಯಂಡ್ EWSಗೆ ಮಾತ್ರ. SC ST PWD ಫೀಮೇಲ್ಗೆ ನಿಲ್ಲಿದೆ. ಓಕೆನಾ, ಇವರಿಗೆಲ್ಲ ನಿಲ್ಲಿದೆ, ಯಾವುದೇ ಥರದ್ದು ಫೀಸ್ ಇಲ್ಲ. ಓಕೆ, ಪ್ಲೀಸ್ ಗೋ ಥ್ರೂ ದ ಅಟ್ಯಾಚ್ಡ್ ಲಿಂಕ್ and apply for the soon. Thank you all.